ಬಳ್ಳಾರಿ ವಿಜಯನಗರ ತುಂಗಭದ್ರಾ ನದಿಯಲ್ಲಿ 1930ರಲ್ಲಿ ಕಟ್ಟಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ಇಲ್ಲಿವರೆಗೆ ನಡ್ಕೊಂಡು ಬಂದು ನಡುಕ ರಾಜಕೀಯ ಕುತಂತ್ರದಿಂದ ನಿಂತೋಗಿದೆ. ಇದನ್ನು ಇಲ್ಲಿವರೆಗೂ ಹೋರಾಟ ಮಾಡಿದ್ರೆ ಸುತ್ತೆ ಸರ್ಕಾರದ ಜೊತೆಗೆ ಗಮನ ಆದೇಶ ಆಗಿಲ್ಲ. ಭರವಸೆ ಕೊಟ್ಟು ನಮ್ಮ ರೈತರಿಗೆ ಒಂದು ಸುಳ್ಳು ಭರವಸೆಯನ್ನು ಗಳಿಕೆಂತ ಬಂದರೆ ನಾವು ಹಲವಾರು ಸಂಘಟನೆಗಳಿಂದ ಹೋರಾಟ ಮಾಡಿದ್ದೀವಿ. ಈ ಹೋರಾಟನ ಬೆಲೆ ಇಲ್ಲತಕ್ಕಂಥ ಕೆಲಸಗಳನ್ನು ಸರ್ಕಾರಗಳು 2 ಸರ್ಕಾರಗಳು ಮಾಡಿರ್ತವೆ. ಇವತ್ತಿನ ಸಾಧನ ಸಮಾವೇಶ ಮಾಡೋಕೆ ಬಂದಾಗ ನಮ್ಮ ಕಡ್ಡಾಯ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ್ರಿಂದ ನಾವು ನಿರ್ಲಾದಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ. ಆ ಕಪ್ಪು ಬಾಟವನ್ನು ಕಟ್ತೀವೋ, ರಸ್ತೆ ಬಂದ್ ಮಾಡ್ತೀವೋ, ಲಾಸ್ಟ್ಗೆ ಸಿದ್ದರಾಮಯ್ಯನ ಹೋಗೋ ದಾರಿಗೆ ಗರುವು ಮಾಡ್ತೀವಿ ಅಂತ ನಾವು ನಮ್ಮ ಆ ಸಮಯ ಸಂದರ್ಭಕ್ಕೆ ತೀರ್ಮಾನ ಮಾಡಿ ತಿಳಿಸ್ಬೇಕಾಗತ್ತೆ. ಯಾಕೆ ಈ ಸಮಯ ಸಂದರ್ಭ ತಿಳಿಸ್ಬೇಕಾಗತ್ತೆ ಅಂದರೆ ನಮ್ಮ ಹಕ್ಕನ್ನು ನಮಗೆ ಕೊಡುವಂತ ಕೇಳ್ತೀವಿ ಹೊರತು ಅವ್ರು ವಿರುದ್ಧ ಅಂತಲ್ಲ ಅಂತ. ಹಾಗಾಗಿ ರೈತರ ಬದುಕು ಇಲ್ಲಿಗೆ 6 ಲಕ್ಷ ಟನ್ ಕಬ್ಬು ಬೆಳೆದಿರ್ತಕ್ಕಂಥ ರೈತರ ಬದುಕನ್ನು ಅವರು ಜೀವದ ವನ್ನ ತಮ್ಮ ಅಡಿಯಲ್ಲಿ ಇಟ್ಕೊಂಡಿರ್ತಾರೆ. ನಮ್ಮ ಬದುಕು ನಮಗೆ ಕೊಡಿ, ನಮ್ಮ ಇರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಇದು ಸರ್ಕಾರ ಅಲ್ಲ, ಈ ಬ್ರಿಟಿಷ್ ಸರ್ಕಾರ ಇದ್ದಾಗಿರ್ತಕ್ಕಂಥ ಫ್ಯಾಕ್ಟ್ರಿಯನ್ನು ಈ ನೀರು ಮುಚ್ಚತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಾಯಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಓಕೆ, ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶ ಅಂತಂದೇಳಿ ಹೊಸಪೇಟೆಯಲ್ಲಿ ಮಾಡ್ತಿದೆ. ಇದನ್ನು ಪ್ರಶ್ನಿಸಿ ರಾಜ್ಯದ ಬೆಂಗಳೂರಿನಲ್ಲಿ ಜನಾದೇಶದ ಆಗ್ರಹ ದೊಡ್ಡ ಚಳುವಳಿ ನಡೀತಿದೆ. ಇದನ್ನು ಪ್ರಶ್ನಿಸಿ ಅದರಂತೆ ವಿಜಯನಗರ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ತಮ್ಮ ಗಮನಕ್ಕೆ 2-3 ಸಲ ಗಮನಕ್ಕೆ ತಂದಿದ್ರು ಕೂಡ ಇವತ್ತಿಗೂ ಯಾವುದೇ ಕೆಲಸ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಜನ ಏನಾದರೂ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೋದಾಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂಥದ್ದು ಚಳವಳಿ ಆಗಿರ್ಬೋದು. ಇದನ್ನೇನಾದರೂ ಮಾಡಿದರೆ ಸರ್ಕಾರಕ್ಕೆ ಅವಮಾನ ಆಗುತ್ತೆ. ತಾವು ಯೋಚನೆ ಮಾಡಬೇಕು. ಜಿಲ್ಲಾಡಳಿತ ಇದಕ್ಕೆ ಮಧ್ಯಪ್ರವೇಶ ಮಾಡಿ ನಮ್ಮ ಸಮಸ್ಯೆಗೆ ಸರ್ಕಾರ ಜೊತೆಗೆ ಮಾತುಕತೆಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲಾಂದರೆ ಚಳವಳಿ ಉಗ್ರ ರೂಪಕ್ಕೆ ತಾಳುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನಮ್ಮ ಸಮಸ್ಯೆಗಳು ಇಷ್ಟೇ: ರೈತರು ಸಾగు ಮಾಡತಕ್ಕಂಥ ಜಮೀನುಗಳಿಗೆ ಹಕ್ಕುಪತ್ರ ಕೊಡಬೇಕು. ಆಮೇಲೆ ರೈತರ ಉಳುಮೆ ಮಾಡ್ತಕ್ಕಂಥ ಭೂಮಿಗಳಿಗೆ ನೀರಾವರಿ ಯೋಜನೆ ತುಂಗಭದ್ರಾ ಹಿನ್ನೀರಿನಿಂದ ಒದಗಿಸಿಕೊಡಬೇಕು. ಸರ್ಕಾರ ಹಗಲು 7 ತಾಸು ಕರೆಂಟ್ ಅಂತಂದು ಹೇಳ್ತದೆ, ಇವತ್ತು ಹಗಲತ್ತು ಕೊಡೋಕ್ಕಾಗ್ತಿಲ್ಲ. ಇದನ್ನು ಹಗಲತ್ತೇ ಕೊಡಬೇಕಂತಂದೇಳಿ ಒತ್ತಾಯವನ್ನು ಮಾಡ್ತಿದ್ದೀವಿ. ಈ ಎಲ್ಲ ಒತ್ತಾಯಗಳನ್ನು ಸರ್ಕಾರ ಸರಿಪಡಿಸಿದರೆ ಸಹಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಬೀದಿಗಿಳಿಬೇಕಾಗುತ್ತೆ. ನಮಸ್ಕಾರ.